ಇರಿ ನೀವು ಭರತನಾಟ್ಯ ಚೆನ್ನಾಗಿ ಮಾಡ್ತೀರಾ ಮಾಡಿರಿ. ನಾನು ಇಲ್ಲಿ ಕೂತ್ಕೊಂಡು ABCD ಸ್ಟಾರ್ಟ್ ಮಾಡಿದ್ರೆ ಸಾಕು, ಅಲ್ಲಿಂದ ಒಂದು ಎಲ್ಲಿಂದ ಒಂದು ರಾಗ ಬರುತ್ತೆ ಅಂತ. A B C D F G H. ಎಲ್ರಿಗೂ ಶುಭೋದಯ. ನಾನು ಊರಿಗೆ ಬಂದಮೇಲೆ ಯಾವಾಗಲೂ ಅಲ್ಲೇ ಗ್ರಾಮ ದೇವತೆಗೆ ಯಾವಾಗಲೂ ಒಂದು ಪೂಜೆ ಮಾಡಿಸ್ಕೊಂಬರ್ತೀನಿ. ಯಾವಾಗಲೂ ಅಂತಲ್ಲ, ನಾನು ಹೋದಾಗ ಆ ಟೈಮಲ್ಲಿ ಏನಾದರೂ ಪೂಜೆ ಇದ್ದರೆ ನಾನು ಫ್ರೀ ಆಗಿದ್ದಾಗ ಹೋಗಿ ಮಾಡಿಸ್ಕೊಂಬರ್ತೀವಿ. ಹಾಗೆ ಇವತ್ತು ಕೂಡ ಹಾಗಾಗಿ ಒಂದ್ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೊರಡ್ತಾ ಇದ್ದು. ಚೆನ್ನಾಗಿದ್ದೀರಿ ಪಲ್ಲವ? ಚೆನ್ನಾಗಿದ್ದೀನ? ಇಲ್ಲ, ನಮ್ಮ ಮೀನಾಕ್ಷಿ ಆಂಟಿ ಮಾಡಿರೋದು. ಪಾಪ ಬೆಳಗ್ಗೆನೆ ಬಂದು ಎಲ್ಲ ಕೆಲಸ ಮಾಡಿಬಿಟ್ಟು ಅಲ್ಲೇ ಸೋಮವಾರ ತೊಟ್ಟೆಲ್ಲ ಪಲಾವೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದಾರೆ. ನಾವಿನ್ನೂ ಇವಾಗ ಪೂಜೆಗೆ ಹೋಗಬೇಕು. ಬಾಯಲ್ಲಿ ನೀರು ಬರ್ತಾಯಿದೆ ಪಲಾವ್ ನೋಡಿ, ಆ ಘಮ ಘಮ ನೋಡಿ. ಇಲ್ಲ, ಪೂಜೆಯಿಂದ ಬಂದಮೇಲೆ ತಿನ್ನಬೇಕು. ಬೇಗ ಸ್ನಾನ ಮಾಡಿ ಮಗಳು ನೀವು ಹೊರಡಿ. ನಂಗೆ ಪಲಾವ್ ಮಾಡಿದ್ದೀನಿ, ಯಾರೂ ಮನೆಗೆ ಬರಬಾರ್ದು. ಅದರಲ್ಲೂ ಪಲಾವ್ ಇಷ್ಟಪಡೋರಂತೆ ಬರಲೇಬಾರ್ದು. ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು. ಅವ್ರು ಅರ್ಜೆಂಟ್ಗೆ ಹೋಗೋದಿಲ್ಲ, ಹೊಸ ಅಡುಗೆ ಮಾಡಿಕೊಡ್ತೀನಿ ಹೊರತು ಇರೋ ಪಲಾವ್ಗೆಲ್ಲ ಕೊಟ್ಟು ಕಳ್ಸೋದೇ ಇಲ್ಲ. ನಮ್ಮನೆಯವ್ರು ನನಗೋಸ್ಕರನಾದರೂ ಮತ್ತೆ ಮಾಡ್ಕೊಡ್ತಾರೆ ಗೊತ್ತಾ. ಓ ಮೈ ಗಾಡ್. ಮತ್ತೆ ಇಲ್ಲೇ ನಮ್ಮ ಗ್ರಾಮ ದೇವತೆಗೆ ಪೂಜೆ ಮಾಡಿಸ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಣ್ಣು, ಕಾಯಿ, ಮಡ್ಲಕ್ಕಿ, ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಇದೆಂತದಪ್ಪ ಕಾಯಿ, ಇದು ಮೊಸರನ್ನ, ಪುಳಿಯೋಗರೆ, ಪಾಯಸ, ತುಪ್ಪದ ಬಾಳೆಹಣ್ಣು, ಇದು ಎಲ್ಲ ಥರದ ಹಣ್ಣು ಹಾಕಿ ರಸಾಯನ, ಇದು ತುಪ್ಪ ಅನಿಸುತ್ತೆ, ಇದು ಮೊಸರು, ಎಳ್ನೀರು 2, ಇನ್ನೊಂದೆಲ್ಲ ಎಳ್ನೀರ ಬ್ಯಾಗ್ಳಗೆ ಹಾಕಿದಾರಂತೆ ಎಳ್ನೀರು. ಹಾಗೆ ನೋಡಿ, ಸಿಂಪಲಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ನಮ್ಮ ಗ್ರಾಮ ದೇವತೆ ತೇಜುರಮ್ಮ ಅಂತ. ಅಂದರೆ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ಹಾಗೆ ನನ್ನ ಮಗಳು ತಿಂಡಿ ಮಾಡಿರಲಿಲ್ಲ, ಎದ್ದಿದ್ದೆ ಲೇಟ್ ಅಲ್ವಾ, ಹಾಗೆ ಸ್ನಾನ ಮಾಡಿಸ್ಕೊಂಡ್ಬಿಟ್ಟು ಕರ್ಕೊಬಿಟ್ಟು ಬಂದಿದ್ದೆ ಇಲ್ಲಿಗೆ. ಆಮೇಲೆ ಲೇಟ್ ಆಗಿಬಿಡುತ್ತೆ ಪೂಜೆ ಅಂದ್ಬಿಟ್ಟು ಒಂದು ಬಾಕ್ಸಿಗೆ ಹಾಕ್ಕೊಬಂದಿದ್ದೆ. ಅವರಪ್ಪ ಆಟ ಆಡಿಸ್ಕೊಂಡು ತಿನ್ನಿಸ್ತಾ ಇದ್ದಾರೆ. ಅಮ್ಮ ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ, ಅಂದರೆ ಎಲ್ಲ ಮಡ್ಲಕ್ಕಿ ಎಲ್ಲ ತೆಕ್ಕೊಡ್ತಿದ್ದಾರೆ. ಇಲ್ಲಿ ನಮ್ಮ ಮನೆಯವರು ಡ್ಯಾನ್ಸ್ ಮಾಡಿಕೊಂಡು ಅವ್ರ ಮಗಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಸಾರಿ, ತಿಂಡಿ ತಿನ್ನಿಸ್ತಾ ಇದ್ದಾರೆ. ಊಟ ಟೈಮ್ ಆಗೋಗಿದೆ ಆಲ್ರೆಡಿ. ಈಗ ಒಂದು 12 ಗಂಟೆ 11:30 ಆಗಿರ್ಬೋದೇನು. ದೇವಸ್ಥಾನದಲ್ಲಿ ಹಾಡು ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಕೇಳ್ಕೊಂಡು ಅವರಪ್ಪ ಮಗಳು ಡ್ಯಾನ್ಸ್ ಮಾಡ್ತಾ ಊಟ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಇವಾಗ 7 ವರ್ಷ, ಇನ್ನೊಂದು 10-15 ದಿನ ಬಂದರೆ 7 ವರ್ಷ ಆಗುತ್ತೆ. ಅವರಪ್ಪ ಏನಿದು 4ನೇ ಸರಿ 5ನೇ ಸರಿ ನಾನು ಊಟ ಮಾಡಿಸ್ತಾ ಇರೋದಷ್ಟೇ. ಇದು ನಮ್ಮ ದೊಡ್ಡಮ್ಮ, ಅಂದರೆ ನಮ್ಮ ಪಪ್ಪನ ಅಣ್ಣನ ಹೆಂಡತಿ. ನೋಡಿ, ನಮ್ಮ ಮನೆ ಲಕ್ಷ್ಮಿಯರು ಇಲ್ಲೇ ಇದ್ದಾರೆ. ಅಂದರೆ ಇದು ನಾವು ಈ ಜಾಗ ಇನ್ನು ಹಸುಗೆ ಅಂತ ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಬೆಳಗ್ಗೆ ತಗೊಬಂದು ಇಲ್ಲಿ ಕೂಡಿದ್ರೆ ಸಂಜೆ ಹೊಡ್ಕೊಂಡು ಹೋಗ್ತೀವಿ. ಅದು ಮೇಯಕ್ಕೆ ಅಂತ ಇಲ್ಲಿ ಬಿಟ್ಟಿರ್ತೀವಿ. ನಾವು ಸ್ವಲ್ಪ ಬೇಗ ಬಂದು ಪಪ್ಪ ಪೂಜೆ ಆಗೋ ಟೈಮಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿದರೆ, ಅಂದರೆ ಸ್ವಲ್ಪ ಮನೆ ಹತ್ರ ಏನೋ ಕೆಲಸ ಇತ್ತು, ಹಾಗಾಗಿ ನಮ್ಮ ಪಪ್ಪ ಇವಾಗ ಬಂದರು. ಅಂದರೆ ಹಸುಗಳು ಏನು ಅಂದರೆ, ಈಗ ನಮ್ಮ ಪಪ್ಪ ಇಲ್ಲಿಗೆ ಬರೋಕ್ಕೆ ಕೂಡಾಕಕ್ಕೆ ಬರ್ತಾರೆ, ಮತ್ತು ಮಧ್ಯ ನೀರು ಕೊಡೋಕ್ಕೆ ಅಂತ ಬರ್ತಾರಲ್ಲ, ಹಾಗಾಗಿ ಪಪ್ಪ ನೀರು ತಗೊಬಂದಿದ್ದಾರೆ ಅಂತ ಹೇಳಿಬಿಟ್ಟು ಪಪ್ಪನ ನೋಡಿ ಇಳಿತಿದ್ದಂಗೆ ನೀರು ತಗೊಬಂದಿದ್ದಾರೆ ಅಂತ ಎಲ್ಲೋ ಇದ್ದ ಓಡಿ ಬಂದುಬಿಟ್ಟು ಪಾಪ. ಅದಕ್ಕೆ ನಮ್ಮ ಪಪ್ಪಂಗೆ ನೋಡ್ತಿದ್ದಂಗೆ ಹೊಟ್ಟೆ ಹುರಿದೋಗ್ಬಿಡ್ತು. ಅಂದರೆ ಅದಕ್ಕೆ ನೀರು ಕೊಡೋ ಟೈಮ್ ಇನ್ನೊಂದು ಅರ್ಧ ಗಂಟೆ ಲೇಟ್ ಅನಿಸುತ್ತೆ. ಪೂಜೆ ಮುಗಿಸ್ಕೊಂಡು ಆಮೇಲೆ ಮತ್ತೆ ಹೋಗಿ ಕೊಡೋಣ ಅಂತ ಪಪ್ಪ ಅಂದ್ಕೊಂಡಿದ್ರು ಏನೋ. ಅವು ಬಂದಿದ್ದು ನೋಡಿ ಹೊಟ್ಟೆ ಹುರಿದು ಮತ್ತೆ ಹೋಗಿ ತೊಗೊಂಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನಮ್ಮ ಪಪ್ಪ. ಅಂದರೆ ಈ ಜಾಗದಲ್ಲಿ ನೀರಿಲ್ಲ, ನಾವು ಮನೆಯಿಂದನೇ ಒಂದೊಂದು ಕೊಡಪಾನ ತೊಗೊಬಿಟ್ಟು ಬರಬೇಕು ಇಲ್ಲಿಗೆ. ಆದರೆ ಪಾಪ ಮೂಕ ಪ್ರಾಣಿಗಳಿಗೆ ಗೊತ್ತಾಗಲ್ಲಲ್ವ, ಹೊಟ್ಟೆ ಇಶು ಅಂದರೂ ನಮಗೆ ಗೊತ್ತಾಗಲ್ಲ. ಅವು ನೋಡ್ತಾ ನಿಂತ್ಕೊಂಡ್ರು ಪಾಪ ಇವು ಹೊಟ್ಟೆ ಇಶು ಬಾಯಾರಿಕೆ ಆಗಿದೆ ಏನೂ ನಮಗೆ ಗೊತ್ತಾಗಲ್ಲ, ಅವು ಕೇಳೋಕ್ಕೆ ಗೊತ್ತಾಗಲ್ಲ, ಕೇಳೋಕ್ಕೆ ಪಾಪ ಅನ್ನಿಸ್ತು. ಅದು ನೋಡಿ, ನಮ್ಮ ಪಪ್ಪಂಗೂ ನಮ್ಮ ಶೋಪಂಗೂ ಅದ್ರ ಫೀಲಿಂಗ್ಸ್ ಬೇಗ ಅರ್ಥ ಆಗುತ್ತೆ. ನನಗಾಗಿದ್ರೆ ಗೊತ್ತಾಗ್ತಾನೆ ಇರಲಿಲ್ಲ. ಈಗ ಸುಮ್ಮನೆ ಅಪರೂಪಕ್ಕೆ ಒಂದ್ಸರಿ ಇವಾಗ ನೋಡ್ತೀವಿ, ಮುದ್ದು ಮಾಡ್ತೀವಿ, ಬಂದುಬಿಡ್ತೀವಿ. ಪಾಪ ಅವಕ್ಕೆ ಏನು ಬೇಕು ಬೇಡ ಅಂತ ಪ್ರಾಣಿಗಳಿಗೆ ಗೊತ್ತಾಗ್ಬಿಡುತ್ತೆ. ಪಪ್ಪಂಗೆ ಅಷ್ಟು ಬೇಗ ಹೊಟ್ಟೆ ಹುರಿದ್ಬಿಡ್ತು. ಹೆಂಗೆ ಆಗೋರಿತಿದೆ ಪಾಪ, ಹೋಗಿ ತಗೊಬಿಟ್ಟು ಬರ್ತೀನಿ ಅಷ್ಟೊಳಗೆ ಪೂಜೆ ಮಾಡ್ತಾಯಿರಿ ಅಂತ ಹೇಳಿ ಹೊರಟ್ರು. ನಮ್ಮ ಪಪ್ಪಂಗೂ ಶೋಪಂಗೂ ಹಸುಗಳು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ಅವ್ರು ಎಷ್ಟೇ ಬ್ಯುಸಿ ಇದ್ರೂ, ಎಲ್ಲಿಗೆ ಹೋಗಿದ್ರು, ನಮ್ಮ ಪಪ್ಪನೂ ಏನಾದರೂ ಹಾಸನ ಹೋದ್ರೆ ಸಾಕು, ಇನ್ನು ಹಸ ಹೊಡ್ಕೊಬರೋ ಟೈಮ್ ಆಗುತ್ತೆ, ಇನ್ನು ಹಸ ಹೊಡ್ಕೊಬರ್ಬೇಕು, ಪಾಪ ಕಾಯ್ತಾ ನಿಂತಿರ್ತೇವೆ ಅಂತ ಯೋಚನೆ ಮಾಡ್ಕೊತಾ ಇರ್ತಾರೆ ಅವರು. ಇವರೆಲ್ಲ ನಮ್ಮ ಮನೆಯವರು ಅಂತ ಆ ಪ್ರೀತಿ ಅವಾಗ ಗೊತ್ತಿರುತ್ತೆ. ಇನ್ನು ನಾವು ಮನೆಯವ್ರು ನಾವು ಸಾಕಿರ್ತೀವಲ್ಲ, ಇವು ನಮ್ಮವು ಅಂತ ನಮಗೆ ಪ್ರೀತಿ ಇರುತ್ತೆ. ಬಟ್ ಹೇಳ್ಕೊಂಡ್ರೆ ಅವಾಗ ಗೊತ್ತಾಗಲ್ಲ, ಅವಾಗ ಹೇಳಕ್ಕೆ ಬರಲ್ಲ. ಆದರೂ ಚೆಂದ ಅಲ್ಲ ಇದೆಲ್ಲ ನೋಡೋಕ್ಕೆ. ನನಗೆ ಎಕ್ಸ್ಪೆಷಲಿ ನಮ್ಮೂರಲ್ಲಿ ಈ ಜಾಗ ತುಂಬ ಇಷ್ಟ ನನಗೆ. ಯಾಕಂದರೆ ಇದೇನು ನಾವು ಆ ಗೇಟಿಂದ ಬರುವಾಗಲೇ ಒಂಥರ ಮುಂದೆ ಫುಲ್ ಜಾಗ ಇರುತ್ತೆ, ಒಂಥರ ಬಿಸಿಲು ಬರ್ತಾ ಇರುತ್ತೆ, ಅಲ್ಲಿ ದೇವಸ್ಥಾನ ಒಂದೇ ಕಾಣಿಸ್ತಾ ಇರುತ್ತೆ. ಬಟ್ ಇಲ್ಲಿರೋದ್ರಿಂದ ಸ್ವಲ್ಪ ಜನನೂ ಕಡಿಮೆ ಬರೋದು. ಇಲ್ಲಿ ನಮ್ಮ ಹಸು ಇರುತ್ತೆ, ಒಂದು ದೇವಸ್ಥಾನ ಬಂದರೆ ಒಂದು ಹಸು ಮೇಯ್ತಿರೋದು, ಇದೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ ಗೊತ್ತೆ. ಯಾರೂ ಇರಲ್ಲ, ಒಂಥರ ಬಿಸಿಲಿರುತ್ತೆ.
ಒಂದು ದೇವಸ್ಥಾನದಲ್ಲಿ ಒಂದು ಮೈಕ್ ಹಾಕಿರ್ತಾರೆ, ಹಾಡು ಬರ್ತಾ ಇರುತ್ತೆ. ಆ ದೇವಸ್ಥಾನದೊಳಗೆ ಅಂತೂ ಕೂತ್ಕೊಂಡ್ರೆ ತಂಪು ಅನ್ನಿಸ್ತದೆ ಅಂಥ ಟೈಮಲ್ಲಿ. ಏನೋ ಒಂಥರ ನನಗೆ ಇದು ಯಾವ ಥರ ವರ್ಣಿಸೋಕ್ಕೆ ಅಂತ ನನಗೆ ಗೊತ್ತಾಗಲ್ಲ. ಬಟ್ ಅದಕ್ಕಿಂತ 10 ಪಟ್ಟು ನಾನು ಮನಸ್ಸಲ್ಲಿ ತುಂಬ ಅನುಭವಿಸ್ತೀನಿ ಮಾತ್ರ ಖುಷಿನ. ನೋಡಿ ಈಗ ಅಲಂಕಾರ ಎಲ್ಲ ಮಾಡಿದ ಮೇಲೆ ಇದೇ ಕಾಣಿಸ್ತಾ ಇದೆ ಅಂತ. ಇದು ಪ್ಯೂರ್ ವೆಜ್ ತಾಯಿ, ಮತ್ತು ಇದು ಬಂಟ ಅಂತ ಪ್ಯೂರ್ ನಾನ್ ವೆಜ್. ಫಸ್ಟ್ ಅಲ್ಲಿ ಪೂಜೆ ಮಾಡಿ ನಂತರ ಇಲ್ಲಿ ಪೂಜೆ ಮಾಡಬೇಕು. ನಮ್ಮ ಪುಟಾಣಿ ನೋಡಿ ಮೊದಲೇ ಹೋಗಿ ದೇವ್ರ ರೂಮ್ ಒಳಗೆ ಹೋಗಿ ಕೂತ್ಬಿಟ್ಟಿದೆ. ಅವನಿಗೆ ಸ್ವಲ್ಪ ಪೂಜೆ ಮಾಡೋದು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ನೋಡಿ ಪೂಜೆ ಮಾಡ್ತಾ ಇದೆ, ಒಂದು ಕೈಲಿ ಪೂಜೆ ಮಾಡ್ತಾ ಇರೋದು, ಇನ್ನೊಂದು ಕೈಲದು ಗಂಟೆ ಅಲ್ಲಾಡಿಸ್ತಾ ಇರೋದು. ದಿನ ಮನೇಲಿ ಹಂಗೆ ಮಾಡಿ ಅಭ್ಯಾಸ ಆಗಿ ಇಲ್ಲ ಅಷ್ಟೇನೋ ಗಂಟೆ ಇದೆ ಅನ್ನೋ ಫೀಲಲ್ಲಿ ಕೈ ಅಲ್ಲಾಡಿಸ್ತಾ ಇರೋದು. ಅಲ್ಲಿ ನೋಡಮ್ಮ ಬಾಳೆಹಣ್ಣಿಗೆ ಹೆಂಗೆ ಸಿಕ್ಸುತ್ತೆ. ಅಲ್ಲೂ ಕೂಡ ಬಂಟಂಗೆ ಹೋಗಿ ಒಂದು ಅಣ್ಕಾಯಿ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡ್ಕೊಬಿಟ್ಟು ಮುಗಿಸ್ಕೊಂಡು ಬಂದು, ಮತ್ತು ಇಲ್ಲಿ ಪ್ರಸಾದ ಎಲ್ಲ ತೊಗೊಬಿಟ್ಟು ಬಂದಿದ್ವಲ್ಲ ನಾವು, ಎಡೆಗೆ ಅಂತ ಎಲ್ಲ ತೊಗೊಬಂದಿದ್ವಲ್ಲ, ಅದೆಲ್ಲ ಇಲ್ಲಿ ದೇವರಿಗಿಟ್ಟು ಪೂಜೆ ಮಾಡಿ ಈಗ ಪ್ರಸಾದ ಎಲ್ಲ ತಗೊಳ್ತಾ ಇದ್ದೀವಿ. ಅಂದರೆ ಚಿತ್ರಾನ್ನ, ಮೊಸರನ್ನ, ಮತ್ತು ರಸಾಯನ, ತುಪ್ಪದ ಬಾಳೆಹಣ್ಣು. ನಂಗೆ ಸಿಕ್ಕಾಬಟ್ಟೆ ಇಷ್ಟ ತುಪ್ಪದ ಬಾಳೆಹಣ್ಣು ಎಲ್ಲ ತಿನ್ಕೊಂಡು ಇವಾಗ ಮನೆಗೆ ಹೊರಟು ಪಾಪ ಇಲ್ಲೇನೋ ಕಾಫಿ ಎಲ್ಲ ABC ಕಳಿಸ್ತಾ ಇದ್ದಾರೆ. ಈ ಕಲ್ಲಾರೆ ಎಲ್ಲ ಮುಗಿಸ್ಕೊಂಡು ನಾವು ಚೆನ್ನಾಪುರಕ್ಕೆ ಹೋಗ್ತಾ ಇದೀವಿ. ನನ್ನ ಮಗಳಿಗೆ ಒಂದು ಮೆದುಳು ಜ್ವರದ ಇಂಜೆಕ್ಷನ್ ಕೊಡಿಸ್ಬೇಕಾಗಿತ್ತು. ಹಾಗಾಗಿ ನಮ್ಮನೆಯವರು ಯಕ್ಷಿತ್ತು, ಪಾಪಾಣಿ, ಅಣ್ಣ, ಅತ್ತಿಗೆ, ನನ್ನ ಮಗಳು ಎಲ್ಲ ಈಗ ನೋಡಿ ನಾನು ಇಲ್ಲಿ ಕೂತ್ಕೊಂಡು ABCD ಸ್ಟಾರ್ಟ್ ಮಾಡಿದ್ರೆ ಸಾಕು, ಎಲ್ಲಿಂದ ಒಂದು ರಾಗ ಬರುತ್ತೆ ಅಂತ. A B C D E F G H E E O O ಜೋರಾಗಿಲ್ಲ ರೂ ಎ ಎ ಐ. ಒಂದು ಮೆದುಳು ಜ್ವರದ್ದು ಇಂಜೆಕ್ಷನ್ ಇತ್ತು. ಇವಾಗ ಎಲ್ಲ ಸ್ಕೂಲಲ್ಲೇ ಆ್ಯಕ್ಚುಲಿ 1 ವರ್ಷದ ಮೇಲ್ಪಟ್ಟವ್ರಿಗೆ ಕೊಡ್ತಾ ಇದ್ದಾರೆ. ಹಾಗೆ ಬಟ್ ನನ್ನ ಮಗಳು ಸ್ಕೂಲಲ್ಲಿ ಕೊಟ್ಟಿರಲಿಲ್ಲ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಕೊಡ್ತಾರೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ. ಊರಲ್ಲಿ ನಾನು ಬರೀ ಎಲ್ಲ ಕಡೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ ನಮ್ಮ ಚುಪ್ಪಿ ಮತ್ತು ನಮ್ಮ ಚಿಕ್ಕವಂಗೂ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇದು ಕೊಡಿಸ್ಬೇಕಂತಲ್ಲ, ಹಾಗಾಗಿ ನಾನು ಕೂಡ ಇಲ್ಲ ಊರಿಗೆ ಹೇಗಿದ್ರು ಬಂದಿದ್ನಲ್ಲ, ಇದೇ ಟೈಮಿಗೆ ಬಂದಿದ್ದೆ. ಟ್ರಿಪ್ ಹೋಗೋಕ್ಕಿಂತ ಮುಂಚೆ ಕೇಳ್ಕೊಂಡು ಹೋಗಿದ್ದೆ. ಇವಾಗಿಲ್ಲ ಖಾಲಿ ಆಗಿದೆ, ನಾವು ಫೋನ್ ಮಾಡ್ತೀವಿ ಅವಾಗ ಬನ್ನಿ ಮೇಡಮ್ ಅಂತ ಹೇಳಿದ್ರು. ಹಾಗಾಗಿ ಫೋನ್ ಮಾಡಿದರು. ಹಾಗಾಗಿ ಇವತ್ತು ಹೋಗ್ತಾ ಇದ್ದು, ಇವತ್ತೇ ಲಾಸ್ಟ್ ಡೇ ಆ್ಯಕ್ಚುಲಿ. ಇದು ತುಂಬ ಚಿಕ್ಕ, ಇದು ರಾಯರಕೊಪ್ಪಲು, ನಮ್ಮ ಊರ ಪಕ್ಕನೇ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ರಾಯರಕೊಪ್ಪಲು ಅಂತ. ಇದು ಗೌರ್ಮೆಂಟ್ ಹಾಸ್ಪಿಟಲು. ಮೊದಲು ತುಂಬ ಚಿಕ್ಕದಿತ್ತು, ಈಗ 1 ವರ್ಷದಿಂದ ದೊಡ್ಡದು ಮಾಡಿದ್ದಾರೆ, ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಹೆರಿಗೆ ತುಂಬ ಚಿಕ್ಕ ಹಾಸ್ಪಿಟಲ್ ಇದ್ದಾಗಲೂ ಅಷ್ಟೇ ಹೆರಿಗೆ ಎಲ್ಲ ಮಾಡಿಸೋರು ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಂಗೆ ಅದೇ ಖುಷಿ ನಮಗಳು. ಹೆದರಿಕೆ ಆಗಿಲ್ಲ. ವೆರಿ ಗುಡ್. ಇರಿ, ನೀವು ಭರತನಾಟ್ಯ ಚೆನ್ನಾಗಿ ಮಾಡ್ತೀರಾ, ಮಾಡಿರಿ. ಮಾಡ್ಲಿ ಬಿಡು ಮಗ್ಲ, ಯಾಕೆ ಡ್ಯಾಡಿಗೆ ಮರ್ಯಾದೆ ಹೋಗ್ಲಿ ಬಿಡು. ಬೇಕೀಗಲ್ಲ ಕೈಗೆ. ನನ್ನ ಮಕ್ಳು ಏನು ಖುಷಿಲಿದೆ. ಇದನ್ನ ಇಟ್ಕೊಳ್ಳೋಕೆ ಹೋಗಿ ಕ್ಲೀನಿಗೆ ಇಂಜೆಕ್ಷನ್ ಕೊಡೋ ಜಾಗ ನನಗೆ ಭಯ. ಕೊಟ್ಟೆ ಆಯ್ತಲ್ಲ, ಅವಳಿಗೆ ಗೊತ್ತೇ ಆಗ್ಲಿಲ್ಲ. ವೆರಿ ಗುಡ್ ಮಗಳು. ಎಲ್ಲ ಮಗಳು ನೋವಾಯ್ತವ? ಹೌದಾ ಪಾಪ. ಈ ಏಜಿಗೆ ಎಷ್ಟು ಇಂಜೆಕ್ಷನ್ ಕೊಡಿಸ್ಕೊಂಡು ಇಲ್ಲ ಕುಸೆ. ವೆರಿ ಗುಡ್. A B C D F G H I J. ಅಲ್ಲಿ ಇಡ ಸುಮ್ಮನೆ. ಪುಟಾಣಿ ಮಾತ್ರ ಒಂದು ಥಿಂಗ್ಸ್ ಮುಟ್ಟಕ್ ಬಿಡಲ್ಲ ಮಾತ್ರ. ಅವ್ನು ಏನು ಆಟ ಆಡ್ತಾನೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಬೇಕಂತೆ. ಅದೇ ಸುಮ್ಮನೆ ಬಿಲ್ಡಪ್ ಕೊಡೋದು. ಹೊಡಿಯ ರಿಟೈರ್ಮೆಂಟ್ ಲೈಫಲ್ಲೂ ಅವ್ರನ್ನ ಎಂಜಾಯ್ ಮಾಡಕ್ ಬಿಡ್ತಾ ಇಲ್ಲ. ಮನೇಲಿ ನೀವು ಇದ್ದೀರಾ, ಅಂಕಲ್ ನೋಡಿ ಪಾಪ ಹೊರಗಡೆ ಹೋಗೋರೆ ಕೆಲಸಕ್ಕೆ. ನೋಡಿ ಈಗ ಬಂದರು ಅಂಕಲ್, ಈಗ ಬಂದರು. ಫುಲ್ ಹ್ಯಾಪಿ ಮ್ಯಾನ್. ಹಾಂ, ಎಲ್ಲಿ ನೋಡಿ ನೀವು ಮಾತ್ರ ಒಳಗಿದ್ರೆ, ಅಂಕಲ್ ಮಾತ್ರ ಹೊರಗಡೆ ಕಳಿಸಿದ್ರೆ ಕೆಲಸಕ್ಕೆ. ನಾವು ಹೋರಾಟಗಾರ. ಸುಮ್ಮನೆ ಊಟ ಮಾಡಕ್ಕೆ ಇಷ್ಟ ಆಗಲ್ಲ, ಗೇಯ್ಬೇಕು, ಊಟ ಮಾಡ್ಬೇಕು ನಾವು. ಹೆಂಗಿದೆ ಅಂಕಲ್ ರಿಟೈರ್ಮೆಂಟ್ ಲೈಫು? ಸೂಪರ್, ಸಕಾಲಿದೆಯಾ? ಮತ್ತೆ ಆಗ್ಲಿಂದ ಇಲ್ಲಿ ಏನು ಕೆಲಸಕ್ಕೆ ಏನಾದ್ರು ವ್ಯತ್ಯಾಸ ಇದೆಯಾ? ಏನು ಈಗಲೂ ಹಂಗೆ ಕೆಲಸ ಮಾಡ್ತಿದ್ರೆ ಏನು ಮಾಮೂಲು ಅನಿಸ್ತಾ ಇದ್ದೆ?
ಮಾಮೂಲಿ ಕೆಲಸ ಅಂದ್ರೆ ಆಫೀಸಿಗೆ ಹೋಗೋದು ಟೈಮ್ ಒಂದು ಸೇವ್ ಆಗುತ್ತೆ ಸೇವಲ್ಲಿ ತೋಟದ ಕಡೆ ಸ್ವಲ್ಪ ಹೆಚ್ಚಿನ ಕಮರ್ಷಿಯಲ್. ಬಾಳೆಗೊನೆನೇ ತಗೊಬಂದಿಟ್ರು 3-4 ತಿಂದಾಯ್ತು ನಮ್ಮನೆಯವರು. ಮತ್ತೆ ಸಣ್ಣ ಆಗ್ಬೇಕು ಬಾಳೆಹಣ್ಣು ತಿಂದ್ರೆ ದಪ್ಪ ಆಗ್ತಾರೆ ದಪ್ಪ ಆಗ್ತಾರೆ. ಎಂಥದ್ದು ಆಗಲ್ಲ, ಆ ಡೈಜೆಷನ್ ತುಂಬ ಒಳ್ಳೇದು. ಮಕ್ಳ ಕೆಲಸ ಅನ್ನೋದು ಇದಕ್ಕೆ ಅಲ್ವಾ. ಇದೇನ್ರಿ ಇದು? ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.